ಕೇರಳ ನೀರು ಸರಬರಾಜು ಇಲಾಖೆಯ ವತಿಯಿಂದ ಪೈಪ್ ಅಳವಡಿಸುವ ಹೆಸರಿನಲ್ಲಿ ರಸ್ತೆ ಬದಿಗಳಲ್ಲಿ ಗುಂಡಿಗಳನ್ನು ತೋಡಿ ಕೆಲಸ ಮುಗಿದ ಬಳಿಕ ಅವುಗಳನ್ನು ಮುಚ್ಚದೆ ಹಾಗೆ ಬಿಟ್ಟು ಹೋಗುತ್ತಿರುವ ಬೇಜವಾಬ್ದಾರಿ ಧೋರಣೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಸ್ಥಳದಲ್ಲಿ ಹಲವು ಅಪಘಾತಗಳು ಸಂಭವಿಸುತ್ತಿದ್ದು ಸಾರ್ವಜನಿಕರು ಪ್ರಾಣಭಯದಲ್ಲಿ ಓಡಾಡುವಂತಾಗಿದೆ. ಇತ್ತೀಚೆಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 9ನೇ ವಾರ್ಡ್ನ ಚೌಕಿ ಉದ್ಯಾಪುರದಲ್ಲಿ ಬಸ್ ನಿಲ್ದಾಣದ ಪಕ್ಕದಲ್ಲೇ ಪೈಪ್ ಅಳವಡಿಸಲು ಭಾರಿ ಗುಂಡಿಗಳನ್ನು ತೋಡಲಾಗಿತ್ತು. ಆದರೆ ಕಾಮಗಾರಿ ಮುಗಿದರೂ ಈ ಗುಂಡಿಗಳನ್ನು ಇದುವರೆಗೆ ಸರಿಯಾಗಿ ಮುಚ್ಚಿಲ್ಲ. ಪರಿಣಾಮವಾಗಿ ಇಲ್ಲಿ ಈಗಾಗಲೇ 2 ಅಪಘಾತಗಳು ಸಂಭವಿಸಿದ್ದು ಒಬ್ಬರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ಕೇವಲ ಚೌಕಿ ಉದ್ಯಾವರ ಮಾತ್ರವಲ್ಲದೆ ಇದಕ್ಕೆ ಸಮೀಪದ ಪಾವೂರು ಪ್ರದೇಶದಲ್ಲೂ ಇದೇ ರೀತಿಯ ದುಸ್ಥಿತಿ ಇದೆ. ಪೈಪ್ಲೈನ್ ಕಾಮಗಾರಿಯ ಹೆಸರಿನಲ್ಲಿ ತೋಡಿದ ಹೊಂಡಗಳನ್ನು ಮುಚ್ಚದೆ ಸಂಬಂಧಪಟ್ಟ ಇಲಾಖೆ ಹಾಗೆಯೇ ಬಿಟ್ಟು ತೆರಳಿದೆ ಎಂದು ಸಾರ್ವಜನಿಕರು ತೀವ್ರವಾಗಿ ದೂರಿದ್ದಾರೆ. ನೀರು ಸರಬರಾಜು ಇಲಾಖೆಯ ಈ ಬೇಜವಾಬ್ದಾರಿ ವರ್ತನೆಯಿಂದಾಗಿ ದಿನನಿತ್ಯ ದ್ವಿಚಕ್ರ ವಾಹನ ಸವಾರರು ಹಾಗೂ ಪಾದಚಾರಿಗಳು ಪ್ರಾಣಾಪಾಯದ ಸುಳಿಗೆ ಸಿಲುಕಿದ್ದಾರೆ. ರಾತ್ರಿಯ ವೇಳೆ ಸಂಚರಿಸುವವರಿಗೆ ಈ ತೆರೆದ ಗುಂಡಿಗಳು ಕಣ್ಣಿಗೆ ಕಾಣದೆ ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವುದಾಗಿ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. കളിച്ചിട്ട് പോയത് അതിന് പിന്നെ റിപ്പയർ ആക്കാൻ വന്നിട്ട് ഇത് കുറേ ആക്സിഡൻ്റ് എല്ലാം ഹൈവേ മലയോര ഹൈവേ അല്ലേ ഇത് ഇങ്ങനെ റോഡ് സൈഡിലൊക്കെ കൊണ്ട് കഴിച്ചിട്ട് വന്നത് അതിനെ കളക്കിട്ട് ശരിയാക്കാതെ പോകേണ്ട അതിന് കൂടെ പോകുന്ന ആൾക്കാർക്കെല്ലാം ഒരുപാട് നഷ്ടമാകും. അത് തണ്ണി പൊട്ടിക്കത്ത് ആടെ തണ്ണി പൊട്ടിക്കുന്നുണ്ട് അപ്പുറത്തെ സൈഡിൽ അവിടെ വരുന്നില്ല റിപ്പയർ ആക്കാൻ. ഇപ്പോൾ തണ്ണി മഴക്കാലത്ത് തണ്ണി ഉണ്ടാവും, പിന്നെ വേനൽക്കാലത്ത് തണ്ണി ഉണ്ടാവില്ല. അപ്പുറത്തെ തണ്ണിൻ്റെ ബില്ല് വരും. ಇದೆಲ್ಲ ಬಿಲ್ಲು ಹೊಡ್ಕೊಂಡೆಲ್ಲ ಉಂಟು. ನನ್ನಾಗಿ ಪಣಿಯಾಕನೇ ಅವ್ರಿಗೆ ಕರೆಯುന്നിಲ್ಲ. ಇನ್ನು ಹೆಚ್ಚಿನ ಜೀವಹಾನಿ ಸಂಭವಿಸುವುದಕ್ಕಿಂತ ಮುಂಚಿತವಾಗಿ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ತೆರೆದಿರುವ ಗುಂಡಿಗಳನ್ನು ತಕ್ಷಣವೇ ಮುಚ್ಚಲು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಹಾಗೂ ಸಾರ್ವಜನಿಕ ವಲಯದಿಂದ ಒತ್ತಾಯ ಕೇಳಿಬಂದಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿಯೂ ಎಚ್ಚರಿಕೆ ನೀಡಿದ್ದಾರೆ. മഞ്ചേശ്വരം ഗോവിന്ദപ്പൈ കെതുമ്പാടി പോകുന്ന റോഡ്, ഈ റോഡിൻ്റെ വശത്ത് ഈ വാട്ടർ അതോറിറ്റിക്കാർ കുഴിച്ച കുഴിയാണിത് കാണുന്നത്. അത് ഇതുവരെ മൂടിയിട്ടില്ല. നിരവധി ആക്സിഡൻറ്റ് ഇവിടെ വന്നു. ഇപ്പോൾ സ്കൂൾ കുട്ടികൾ ഈ റോഡിലൂടെ തന്നെ പോകും. 2-3 കോളേജുണ്ട്, സ്കൂളുണ്ട്. മറ്റ് ബൈക്ക് യാത്രക്കാരും വെള്ളം നിറഞ്ഞു നിന്നാൽ ഇത് കാണാനില്ല. അപ്പോൾ എത്രയും പെട്ടെന്ന് ഈ കുഴി മൂടാൻ വേണ്ടി എന്തെങ്കിലും ഒരു സംവിധാനം ചെയ്യണമെന്ന് വിനീതമായി അഭ്യർത്ഥിക്കുന്നു. റഹ്മാൻ ഉദ്യാവರ, ವಿ4 ನ್ಯೂಸ್, ಮಂಜೇಶ್ವರ.